ಆರಾಧನಾ ಸಮಯ. ಕರ್ತನಲ್ಲಿ ಪ್ರಿಯರೇ, ಇದು ಆರಾಧನಾ ಸಮಯ. ನಮ್ಮನ್ನು ನಾವು ಪ್ರಾರ್ಥನಾಪೂರ್ವಕವಾಗಿ ಆರಾಧನಾ ಸಮಯಕ್ಕೆ ಸಿದ್ಧಪಡಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿಯೇ, ನೀನು ಮಹೋನ್ನತನು, ನೀನು ಜೀವ ಸ್ವರೂಪನು, ನೀನು ಸರ್ವಶಕ್ತನು. ನಿನಗೆ ನಿತ್ಯವೂ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಈ ಹೊತ್ತು ಸ್ವಾಮಿ ನೀನು ಉಳಿಸಿದ್ದಿ, ನಡೆಸುತ್ತಾ ಬಂದಿದ್ದಿ, ನಿನಗೆ ಸ್ತೋತ್ರವಾಗಲಿ. ನಮಗೆ ಮಾಡಿರುವಂಥ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಹೇಳ್ತೇವೆ. ನಿನ್ನನ್ನು ಆರಾಧಿಸುವಾಗ ಸಂಪೂರ್ಣವಾಗಿ ಮನಪೂರ್ವಕವಾಗಿ ನಿನ್ನನ್ನು ಆರಾಧಿಸುವ ಹಾಗೆ ನಿನ್ನ ಆತ್ಮದ ಬಲವನ್ನು ನಮಗೆ ಅನುಗ್ರಹಿಸಿಕೊಡು ಸ್ವಾಮಿ. ಈ ಆರಾಧನೆಯಲ್ಲಿ ನೀನು ಮಾತ್ರ ಮಹಿಮೆ ಹೊಂದು, ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ.
ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೆಯ ವಿಧಾನದ 2ನೆಯ ಭಾಗವನ್ನ ನಾವು ಅನುಸರಿಸೋಣ. 3ನೆಯ ವಿಧಾನದ 2ನೆಯ ಭಾಗವನ್ನ ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಒಟ್ಟಾಗಿ ಕರ್ತನೇ ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಮ್ಮ ಕಣ್ಣುಗಳನ್ನ ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದಾಗಿಯೋ ಮಾಡಿರುವಂತಹ ಪಾಪಗಳನ್ನ ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ನಮ್ಮ ಸೃಷ್ಟಿಕರ್ತನು, ವಿಮೋಚಕನು, ಪರಿಪಾಲಕನೂ ಆದ ಸರ್ವಶಕ್ತನ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಮ್ಮ ಪಾಪಗಳನ್ನ ಒಪ್ಪಿಕೊಂಡಂತ ನಾವು ದೇವರಿಂದ ಸಿಗುವಂತ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರು. ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ನವ ಜೀವ ತರುವವ ನೀನೆ, ಈ ವಿಶ್ವದೊಳು ನವ ಜೀವ ತರುವವ ನೀನೆ. ಭವಿಸೆ ದೀನರ ಪಾದ್ಬಂಧವನು ನೀನೆ, ಭವಿಸೆ ದೀನರ ಪಾದ್ಬಂಧವನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ, ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ,
ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ ದೇವ ಸೃಷ್ಟೀಶ ಸತ್ಪ್ರಭುವೇ ಎಲ್ಲ ಜೀವ ಚಲನೆಗಳ ನೆಲೆಯೇ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಓದಿದ್ದೇವೆ. ಇದರಲ್ಲಿ ವಿಶೇಷವಾಗಿ ನಾವು ನೋಡುವಂಥ ಸಂಗತಿ ಏನಂದರೆ, ಯೇಸು ಸ್ವಾಮಿ ಮತ್ತು ತನ್ನ ಶಿಷ್ಯರು, ಯೇಸು ಸ್ವಾಮಿಯ ಶಿಷ್ಯರ ನಂಬಿಕೆ. ಯೇಸು ಸ್ವಾಮಿಯು ಆ ಸಂದರ್ಭದಲ್ಲಿ ಪರ್ವತಕ್ಕೆ ಹೋಗಿರುವಾಗ ಅಲ್ಲಿ ಪ್ರಕಾಶ ರೂಪವನ್ನು ಧರಿಸಿದನು. ಮೋಶೆ ಎಲಿಯನು ಕೂಡ ಅಲ್ಲಿದ್ದರೂ ಯೇಸುವನೊಂದಿಗೆ ಮಾತನಾಡುತ್ತಿದ್ದರೆಂಬುದಾಗಿ ನೋಡ್ತೇವೆ. ಆಗ ಪೇತ್ರನು, ಸ್ವಾಮಿ, ನಾವು ಇಲ್ಲೇ ಇರುವಂಥದ್ದು ಒಳ್ಳೆಯದು, ನಿನಗೋಸ್ಕರವಾಗಿ ನಾವು ಇಲ್ಲಿ ಪರ್ಣಶಾಲೆಗಳನ್ನು ಕಟ್ಟಿಸುತ್ತೇವೆ ಎಂಬುದಾಗಿ ಹೇಳಿದನು. ಆದರೆ ದೇವರ ಸ್ವರವು, ಈತನು ನನ್ನ ಮಗನು, ಈತನು ಹೇಳುವಂತೆ ಕೇಳಿರೆಂಬುದಾಗಿ ಹೇಳಿತು. ಇಲ್ಲಿಂದ ಕೆಳಗೆ ಬರುವಾಗ ಅಲ್ಲಿ ಇದ್ದಂಥ ಶಿಷ್ಯರು, ಒಬ್ಬ ವ್ಯಕ್ತಿ ತನ್ನ ಮಗನನ್ನು, ಮೂರ್ಛೆ ರೋಗ ಹೋಗುವಂಥ ಮಗನನ್ನು ಸ್ವಸ್ಥಪಡಿಸಬೇಕೆಂಬುದಾಗಿ ಕರತಂದಿದ್ದನು. ಶಿಷ್ಯರು ಪ್ರಾರ್ಥನೆ ಮಾಡಿದರೂ ಗುಣಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ತಂದೆಯು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಗುಣಪಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ, ನೀನು ನನ್ನ ಮಗನನ್ನು ಸ್ವಸ್ಥಪಡಿಸಬೇಕೆಂಬುದಾಗಿ ಕೇಳಿಕೊಂಡಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿಯು ಆ ತಕ್ಷಣವೇ ಮಗನನ್ನು ಗುಣಪಡಿಸಿದನು. ಆತನಲ್ಲಿ ಇದ್ದಂಥ ಅಸ್ವಸ್ಥತೆಯನ್ನು ತೆಗೆದುಹಾಕಿದನು. ಇದನ್ನು ನೋಡಿದಂಥ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ನಾವು ಯಾಕೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ವಿಚಾರಿಸ್ತಾರೆ. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು 20ನೇ ವಚನದ, ಮತ್ತಾಯನ ಬರೆದಂಥ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನ. ಯೇಸು ಸ್ವಾಮಿ ಹೇಳುವಂಥದ್ದು, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ಎಂಬುದಾಗಿ ಹೇಳ್ತಾನೆ. ನಿಮ್ಮ ನಂಬಿಕೆ ಕಡಿಮೆಯಾಗಿತ್ತು. ಆದರೆ ಕಡಿಮೆ ಅಂದರೆ ಎಷ್ಟು ಎಂಬುದಾಗಿ ನಾವಿಲ್ಲಿ ಗಮನಿಸುವಾಗ ಅದೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಮುಂದುವರೆದು ಹೇಳುವಂಥದ್ದೇನೆಂದರೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೆ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ಅಂದರೆ ಇವರ ನಂಬಿಕೆ ಕಡಿಮೆಯಾಗಿತ್ತು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ, ಅಂದರೆ ಸಾಸಿವೆ ಕಾಳಿಗಿಂತಲೂ ಕಡಿಮೆಯಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ನಂಬಿಕೆ ಬಹಳ ಮುಖ್ಯವಾದಂಥದ್ದು. ಅದು ಎಷ್ಟು ನಂಬಿಕೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ, ಸಾಸಿವೆ ಕಾಳಷ್ಟು ನಂಬಿಕೆ. ಇಲ್ಲಿ ಅವರಿಗೆ ಅಷ್ಟು ನಂಬಿಕೆಯೂ ಕೂಡ ಇರಲಿಲ್ಲ. ಅವರು ಅಲ್ಪವಿಶ್ವಾಸಿಗಳು, ನಂಬಿಕೆ ಇಲ್ಲದವರಾಗಿದ್ದರು. ನಾವು ದೇವರ ಮುಂದೆ ಬರುವಾಗ ಮೊದಲು ನಮ್ಮಲ್ಲಿ ಸಾಸಿವೆ ಕಾಳಷ್ಟಾದರೂ ಸ್ಪಷ್ಟವಾದಂಥ ನಂಬಿಕೆ ಇರುವಂಥದ್ದಾಗಿರಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಾವು ಏನಾದರೂ ಬೇಡಿಕೊಳ್ಳಬಹುದು, ಆದರೆ ನಂಬಿಕೆಯಿಂದ ಬೇಡಿಕೊಳ್ಳುವಾಗ ಸತ್ಯವಾಗಿ ಅದು ನಡೆಯುವಂಥದ್ದು. ಇದು ಯೇಸು ಸ್ವಾಮಿಯ ಮಾತು. ಎರಡನೇದು ನಾವು ನೋಡುವಂಥದ್ದು ಏನಂದರೆ, ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಒಂದು ಸಂಗತಿ ನಡೀತದೆ. ಯೇಸು ಸ್ವಾಮಿ ದೋಣಿಯಲ್ಲಿದ್ದಾನೆ, ಶಿಷ್ಯರು ಮುಳುಗುವಂಥ ಪರಿಸ್ಥಿತಿ ಬಂದಾಗ ಹೆದರಿದರು. ಆಗ ಅಲ್ಲಿ ನಡೆಯುವಂಥ ಸಂಗತಿ, ಯೇಸು ಸ್ವಾಮಿಯನ್ನು ಅವರು ಎಬ್ಬಿಸಿ ಕರೆದು ಕೇಳ್ತಾರೆ, ನಮ್ಮ ಬಗ್ಗೆ ನಿನಗೆ ಯಾವ ರೀತಿಯಲ್ಲೂ ಕೂಡ ಯೋಚನೆ ಇಲ್ಲವಾ ಎಂಬುದಾಗಿ ಕೇಳ್ತಾರೆ. ಹೆದರಿದ್ದಾರೆ. ಆಗ ಯೇಸು ಸ್ವಾಮಿ ಹೇಳುವಂಥ ಮಾತೇನಂತಂದರೆ, ಆತನು ಅವರಿಗೆ 26ನೇ ವಚನ, ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದ 26ನೇ ವಚನ. ಆತನು ಅಂದರೆ ಯೇಸು ಅವರಿಗೆ, ಅಲ್ಪವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ? ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿ ಅವರ ದೋಣಿಯಲ್ಲಿದ್ದರೂ ಕೂಡ ಅವರ ನಂಬಿಕೆ ಅಲ್ಪವಾಗಿತ್ತು, ಸ್ವಲ್ಪವಾಗಿತ್ತು, ಕಡಿಮೆಯಾಗಿತ್ತು. ಯೇಸು ಸ್ವಾಮಿ ಅವರೊಂದಿಗಿರುವಾಗ ಅಂಜ ಕಾರಣವಿಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಯಾಕೆ ಧೈರ್ಯಗೆಡುತ್ತೀರಿ? ಪರಿಸ್ಥಿತಿಗಳು ನಮ್ಮ ಎದುರು ಬಂದಾಗ ಧೈರ್ಯಗೆಡುತ್ತೇವೆ.
ಯಾಕೆ ಧೈರ್ಯಗೆಡ್ತೇವೆ? ನಮ್ಮ ಜೊತೆಯಲ್ಲಿ ಸ್ವಾಮಿ ಇಲ್ಲ ಎಂಬುದಾಗಿ, ಅಥವಾ ಸ್ವಾಮಿಗೆ ಅದು ಆಗುವುದಿಲ್ಲ, ಅಥವಾ ಸ್ವಾಮಿಗೆ ಇದರಿಂದ ನಮ್ಮನ್ನು ದಾಟಿಸಲಿಕ್ಕೆ ಸಾಧ್ಯವಿಲ್ಲ ಎಂಬಂಥ ಮನಸ್ಸು ನಮಗೆ ಬಂದಾಗಷ್ಟೇ ಧೈರ್ಯಗೆಡ್ತೇವೆ. ಆದರೆ ಸೃಷ್ಟಿಕರ್ತನೇ ನಮ್ಮೊಂದಿಗಿದ್ದಾನೆ ಎಂಬಂಥ ಭರವಸೆ, ನಂಬಿಕೆ ನಮ್ಮಲ್ಲಿರುವುದಾದರೆ ಎಂದಿಗೂ ಧೈರ್ಯಗೆಡುವುದಿಲ್ಲ. ಸೊ ನಮ್ಮ ನಂಬಿಕೆ ಎಂಥದ್ದಾಗಿರಬೇಕಂದ್ರೆ, ನಮ್ಮ ಸ್ವಾಮಿ ನಮ್ಮೊಂದಿಗಿದ್ದಾನೆ, ಪರಿಸ್ಥಿತಿ ಎಂಥದ್ದಾದರೂ ಸರಿಯೇ, ಧೈರ್ಯಗೆಡದೆ ಮುಂದೆ ಹೋಗೋಣ, ಹೆದರೋದು ಬೇಡ ಎಂಬಂಥ ಸ್ಥಿತಿಯಲ್ಲಿ ನಾವು ಮುಂದೆ ಸಾಗಬೇಕು. ಮತ್ತು ಇನ್ನೊಂದು ವಿಚಾರ ನಾವು ನೋಡ್ತೀವಿ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಇಲ್ಲೂ ಕೂಡ ಯೇಸು ಸ್ವಾಮಿ ಅವರ ಅಲ್ಪ ವಿಶ್ವಾಸಿಗಳೆಂಬುದಾಗಿ ಹೇಳ್ತಾನೆ. 31ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂತಂದರೆ, ಯೇಸು ಸ್ವಾಮಿ ಪೇತ್ರನು, ಆಗ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರುವಾಗ ಶಿಷ್ಯರೆಲ್ಲ ನೋಡಿ ಹೆದರ್ತಾರಾಗ ಯೇಸು ಸ್ವಾಮಿ ಹೇಳ್ತಾರೆ, ಇದು ನಾನೇ ಎಂಬುದಾಗಿ ಹೇಳಿದಾಗ ಪೇತ್ರನು ತಕ್ಷಣ ಹೇಳ್ತಾನೆ, ಸ್ವಾಮಿ ನಾನು ನಡೆಯಲ್ಲ, ನಾನು ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವಾಗ ಯೇಸು ಸ್ವಾಮಿ ಹೇಳ್ತಾನೆ, ಬಾ. ನಡೀತಾನೆ ಪೇತ್ರ. ಆದರೆ ಅವನು ಹಿಂದೆ ತಿರುಗಿ ಆ ಅಲೆಗಳನ್ನು ನೋಡಿದಾಗ ಹೆದರಿದನು. ಆ ಕ್ಷಣ 31ನೇ ವಚನ, ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹಪಟ್ಟೆ? ಸಂದೇಹ ಪಡುವಂಥದ್ದು ಇದು ಕೂಡ ನಮ್ಮ ಜೀವನದಲ್ಲಿ ಹಲವಾರು ಸರಿ ನಾವು ಮಾಡುವಂಥ ಕಾರ್ಯ. ಸಂದೇಹ ಪಡುತ್ತೇವೆ, ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಆ ಸ್ಥಿತಿ ಮತ್ತು ಬರುವಂಥ ಸವಾಲುಗಳು ನೋಡುವಾಗ ಸಂದೇಹ ಪಡುತ್ತೇವೆ. ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವಾಗ ಸಂದೇಹವೇ ಇರಬಾರದು. ಯಾಕಂದರೆ ಯೇಸು ಸ್ವಾಮಿ ಎಲ್ಲವನ್ನೂ ಗೆದ್ದಂಥವನು, ಎಲ್ಲ ಸೃಷ್ಟಿಗಳಿಗೂ ಮೂಲನು. ಯೇಸು ಸ್ವಾಮಿಯ ಹೊರತು ಯಾವುದೂ ಇಲ್ಲ. ಯೇಸು ಸ್ವಾಮಿಯಿಂದಲೇ ಸರ್ವಸ್ವವು ಇರುವಂಥದ್ದು. ಎಲ್ಲದರ ಮೇಲೆ ಅಧಿಕಾರ ಇರುವಂಥ ಯೇಸು ಸ್ವಾಮಿಯೇ ನಮ್ಮನ್ನು ನೀರ ಮೇಲೆ ನಡೆಯಲಿಕ್ಕೆ ಕರೆಯುವಾಗ ಯಾವ ಸ್ಥಿತಿ ಇದ್ದರೂ ಯೇಸುವೇ ನಡೆಸುತ್ತಾನೆ ಎಂಬಂಥ ಭರವಸೆ ಇರಬೇಕು, ಸಂದೇಹ ಪಡಬಾರದು. ಕರ್ತನಲ್ಲಿ ಪ್ರೇರೆ, ಅಲ್ಪ ವಿಶ್ವಾಸ ಅಂದರೆ ಸಂದೇಹ ಪಡುವಂಥದ್ದು, ಭಯ ಪಡುವಂಥದ್ದು. 3ನೇ ವಿಚಾರ ನಾವು ನೋಡುವಂಥದ್ದು ಅಂದರೆ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 3ರಿಂದ 11ನೇ ವಚನದಲ್ಲಿ, ಅದರಲ್ಲಿ ನಾವು 8ನೇ ವಚನ ನೋಡುವಂಥದ್ದು ಏನಂತಂದರೆ, ಭಾಳ ಸ್ಪಷ್ಟವಾಗಿ ಇಲ್ಲಿ ಏನಂತಂದರೆ, ಯೇಸು ಸ್ವಾಮಿ 5,000 ಜನರಿಗೆ ರೊಟ್ಟಿ ಕೊಟ್ಟಿದ್ದಾನೆ. ಇದನ್ನೆಲ್ಲ ಶಿಷ್ಯರು ನೋಡಿದ್ದಾರೆ. ಆದರೆ ಇಲ್ಲಿ ಅವರು ಒಂದು ಸಮಯದಲ್ಲಿ ಅವರು ಒಂದು ದಡಕ್ಕೆ ಸೇರಿದಾಗ ರೊಟ್ಟಿಯನ್ನು ತೆಗೆದುಕೊಂಡು ಹೋಗಿರಲಿಲ್ಲ. ಆ ಸಮಯದಲ್ಲಿ ಆ ಶಿಷ್ಯರು ನಮಗೆ ರೊಟ್ಟಿ ಇಲ್ಲವಲ್ಲ ಎಂಬುದಾಗಿ ಮಾತನಾಡಿಕೊಳ್ತಾ ಇದ್ದಾರೆ. ಹಾಗೆ ಯೇಸು ಹೇಳುವಂಥ ಮಾತು, ಯೇಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ಇದು ಅವರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕೆ? ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ. ಯೇಸು ಸ್ವಾಮಿ ಜೊತೆಯಲ್ಲಿದ್ದಾನೆ. ರೊಟ್ಟಿಗೋಸ್ಕರವಾಗಿ ಅವರು ಏನು ಮಾಡೋದು ಅಂತ ಅವರು ಮಾತನಾಡಿಕೊಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಸ್ವಾಮಿ ನಮ್ಮಲ್ಲಿದ್ದಾನೆಂಬ ನಂಬಿಕೆ ನಮ್ಮಲ್ಲಿರುವಾಗ ನಾವು ಯಾವ ವಿಚಾರವನ್ನು ತರ್ಕ ಮಾಡುವುದು, ಮಾತನಾಡಿಕೊಳ್ಳುವುದು, ವಿಚಾರ ಮಾಡುವಂಥ ಅಗತ್ಯವೇ ಇಲ್ಲ. 5,000 ಜನಕ್ಕೆ ರೊಟ್ಟಿ ಕೊಟ್ಟಿರುವಂಥ ಸ್ವಾಮಿ ಈ 12 ಮಂದಿ ಶಿಷ್ಯರಿಗೆ ರೊಟ್ಟಿ ಕೊಡೋದಕ್ಕೆ ಸಾಧ್ಯವಿಲ್ವಾ? ಯೇಸು ಸ್ವಾಮಿ ಎಲ್ಲವನ್ನು ಮಾಡಬಲ್ಲ ದೇವರೆಂಬ ನಂಬಿಕೆ ನಮ್ಮಲ್ಲಿ ಇರುವಂಥದ್ದಾಗಿರಬೇಕು. ಅದಕ್ಕೆ ಚರ್ಚೆ ಅಥವಾ ತರ್ಕ ಇವೆಲ್ಲ ಅಗತ್ಯವೇ ಇಲ್ಲ. ನಂಬಿಕೆ ಇರುವಾಗ ಎಲ್ಲವೂ ಸಾಧ್ಯ ಎಂಬಂಥ ಭರವಸೆ, ನಂಬಿಕೆ ನಮ್ಮಲ್ಲಿದ್ದು ನಾವು ಮುನ್ನಡೆಯಬೇಕು. ಕರ್ತನಲ್ಲಿ ಪ್ರಿಯರೇ, ಅಲ್ಪ ವಿಶ್ವಾಸಿಗಳೆಂಬುದಾಗಿ ಹೇಳುವಾಗ ಸಾಸಿವೆ ಕಾಳಷ್ಟು ಕೂಡ ನಂಬಿಕೆ ಇಲ್ಲದಂಥ ನಾವುಗಳು. ಸ್ವಲ್ಪ ಅಂದರೆ ಎಷ್ಟು ಸ್ವಲ್ಪ ಅಂದರೆ ಸಾಸಿವೆ ಕಾಳಷ್ಟು ಸ್ವಲ್ಪ ಇದ್ದರೆ ಸಾಕು. ಆ ನಂಬಿಕೆ ನಮ್ಮನ್ನು ಧೈರ್ಯದಿಂದ ನಡೆಸಬೇಕು. ಆ ನಂಬಿಕೆ ನಮ್ಮನ್ನು ಯಾವತ್ತೂ ಕೂಡ ಧೈರ್ಯಗೆಡದ ಹಾಗೆ ಬಲಪಡಿಸಬೇಕು. ಆ ನಂಬಿಕೆ ಅನೇಕ ವಿಚಾರಗಳಲ್ಲಿ ಚರ್ಚೆಯಲ್ಲೇ ಉಳಿಯದೆ ದೇವರು ಒದಗಿಸಿಕೊಡುತ್ತಾನೆಂಬ ನಂಬಿಕೆಯಲ್ಲಿ ಮುಂದೆ ಸಾಗಬೇಕು. ಆ ನಂಬಿಕೆ ನಾವು ಯಾವತ್ತೂ ಕೂಡ, ಆ ಹೊತ್ತು ಪೇತ್ರನು ಧೈರ್ಯಗೆಟ್ಟಂಥ, ಸಂದೇಹಪಟ್ಟಂಥ ಸ್ಥಿತಿಗೆ ನಡೆಸಿದೆ. ಭರವಸೆಯಿಂದ ನಂಬುತ್ತಾ ಮುಂದೆ ಸಾಗುವಂತಾಗಬೇಕು. ದೇವರು ನಮ್ಮನ್ನು, ನಮ್ಮ ನಂಬಿಕೆಯನ್ನು ಬಲಪಡಿಸಲಿ.
ನಿತ್ಯವೂ ಆತನಿಗೋಸ್ಕರವಾಗಿ ಜೀವಿಸುತ್ತಾ ನಂಬಿಕೆಯಿಂದ ಎಲ್ಲವನ್ನು ಪಡಕೊಂಡು ಸಾಕ್ಷಿಯಾಗಿ ನಿಲ್ಲೋಣ. ದೇವರೇ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನ ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನ ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಈ ಹೊತ್ತು ವಾಕ್ಯ ಕೇಳಿದ್ದೇವೆ. ಆರಾಧನಾ ಸಮಯದಲ್ಲಿ ಭಾಗವಹಿಸಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ದೇವರ ಕೈಯಲ್ಲಿ ಒಪ್ಪಿಸಿಕೊಳ್ಳೋಣ. ಕರ್ತನೆ, ಪ್ರೀತಿ ಸ್ವರೂಪನಾದ ದೇವರೇ, ಈ ಹೊತ್ತು ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ನಾವು ನಿನ್ನನ್ನು ವಿಶ್ವಾಸಿಸುವ ಹಾಗೆ, ನಿನ್ನಲ್ಲಿ ನಂಬಿಕೆ ಇಡುವ ಹಾಗೆ, ನಮ್ಮ ನಂಬಿಕೆ ಸ್ವಾಮಿ ಸಾಸಿವೆ ಕಾಳಷ್ಟಿದ್ದರೆ ಸಾಕು ಎಂಬುದಾಗಿ ಇರುವಂಥ ಆ ನಂಬಿಕೆ ನಮ್ಮಲ್ಲಿ ದೃಢಪಡಿಸಪ್ಪ. ನಿನ್ನನ್ನು ನಂಬಿದಂಥ ಮಕ್ಕಳು ಲೋಕದಲ್ಲಿ ಸಾಕ್ಷಿಗಳಾಗಿ ನಿಲ್ಲುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ, ಆಮೆನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪಾರವಾದಂಥ ಕೃಪೆ, ತಂದೆ ದೇವರ ನಿತ್ಯವಾದಂಥ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯ, ಅನ್ಯೋನ್ಯತೆ, ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ, ನಮ್ಮ ನಂಬಿಕೆಯ ಸಂಗಡ, ನಮ್ಮ ಸಮುದಾಯ ಎಲ್ಲ ಜನರ ಸಂಗಡ ನಿತ್ಯ ನಿರಂತರವೂ ನೆಲೆಯಾಗಿರಲಿ. ಆಮೆನ್.